ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸೂಪರ್ 3ಯಲ್ಲಿ ಒಂದು ಸುದ್ದಿಯನ್ನು ತಂದಿದ್ದೀವಿ. ಆ ತಾಯಿ ವಯಸ್ಸಾಗಿದೆ. ಆ ತಾಯಿ ಮತ್ತೊಬ್ಬರಿಗಾಗಿ ಸಹಾಯಕ್ಕೆ ಬಂದರು. ಮತ್ತೊಬ್ಬರಿಗೆ ಮಾತ್ರವಲ್ಲ, ಸಮಾಜಕ್ಕಾಗಿ ಬಂದರು. ಸಮಾಜಕ್ಕಾಗಿ. ಆದರೆ ಈ ಅಧಿಕಾರಿ ವರ್ಗ ಇದೆಯಲ್ಲ, ಅವರಿಗೆ ಈಗಲೂ ಹೇಗಿದೆ ಅಂತಂದರೆ, ನಾವು ಬ್ರಿಟಿಷರಿಂದ ವಂಶ ಪಾರಂಪರ್ಯವಾಗಿ ಬಂದಿದ್ದೀವಿ, ನಾವು ರಾಜ ಮಹಾರಾಜರು ಅನ್ನುವಂಥ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ನಾವು ತೆರಿಗೆ ಕಟ್ಟದೇ ಇದ್ದರೆ ಅವರಿಗೆ ಸಂಬಳ ಸಿಗೋದಿಲ್ಲ ಅಂತ. ಈ ತಾಯಿ ಅಳಲನ್ನು ಕೇಳೋದಕ್ಕೆ 30 ವರ್ಷ ಬೇಕಾಯ್ತೆ ನಿಮಗೆ. ಏನು ಗೊತ್ತಾ ಸ್ಟೋರಿ ವೀಕ್ಷಕರೇ, ಆಶ್ಚರ್ಯ ಆಗುತ್ತೆ. ತಾಯಿ ಸುತ್ತದೇ ಇರೋ ಜಾಗ ಇಲ್ಲ. ಒಂದಲ್ಲ ಎರಡಲ್ಲ, 30 ವರ್ಷಗಳ ಅಲೆದಾಟ. ಒಂದಲ್ಲ ಎರಡಲ್ಲ, 30 ವರ್ಷಗಳ ಅಲೆದಾಟ. ಇದು ಬಾಗಲಕೋಟೆ ಸುದ್ದಿ. ಈ ತಾಯಿಗೆ ನೀವು ಪರಿಹಾರ ಕೊಟ್ಟಿಲ್ಲ, ನ್ಯಾಯ ದೊರಕಿಸಿಲ್ಲ ಅಂತಂದರೆ, ನೀವು ಯಾವುದೇ ಅಧಿಕಾರಿ, ಯಾವುದೇ ಪದದಲ್ಲಿ ಪದಾಧಿಕಾರಿಯಾಗಿ ಕೂರೋದಕ್ಕೆ ನಾಲಾಯಕಗಳು ನೀವು. ಈ ತಾಯಿಯ ಜೊತೆ ಭಾಳ ಸ್ಟ್ರಾಂಗ್ ಆಗಿ ನಾವು ಇವತ್ತು ನಿಲ್ತಾ ಇದ್ದೀವಿ, ನಿಲ್ಲಲೇಬೇಕು. ಎಷ್ಟು ಕೆಟ್ಟ ಕೊಳಕ ರೀತಿಯಲ್ಲಿ ನಿಮ್ಮನ್ನು ಜಾಡಿಸೋದಕ್ಕೂ ನಾವು ರೆಡಿ. ಈ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಮ್ಮನ್ನು ಏನು ಬೇಕಿದ್ರು ಅಂದ್ಕೊಳ್ಳಿ, ಹಿಂಗೆಲ್ಲ ಮಾತಾಡೋದ ಅಂತ ಮಾತಾಡ್ತೀವಿ. ಯಾಕಂತಂದರೆ ನೀವು ಅಷ್ಟು ಮಾಡಿದ್ದೀರಿ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟೆ ಆಗಬೇಕು. ಆ ಕೋಣನ ಚರ್ಮದವ್ರು ನೀವು. ಎಷ್ಟು ಅನಿಸ್ತೀರಿ ಆ ತಾಯಿಯನ್ನ? ಏನು ತಪ್ಪು ಮಾಡಿದ್ದಾರೆ ಅವರು? ತಪ್ಪೇ ಮಾಡಿಲ್ಲ. ಅದು ಬಿಟ್ಟು ಅವರು ಸಮಾಜಕ್ಕಾಗಿ ಏನೋ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ನಿಮ್ಮ ಕರ್ಮಕಾಂಡದಿಂದಾಗಿ ಆ ತಾಯಿ ಯಾಕ್ರಿ ಬಸವಳಿಬೇಕು? 30 ವರ್ಷದಿಂದ ವೀಕ್ಷಕರೇ, ಬಾಗಲಕೋಟೆಯ ಸ್ಟೋರಿ ಇದು. ನೋಡಿ, ಸರ್ಕಾರ ತಮ್ಮ ಯೋಜನೆಗಳು ಇರಲಿ, ಸರ್ಕಾರ ಮಾಡೋದು ಕೂಡ ಜನಪರವಾದಂಥ ಯೋಜನೆಗಳು. ಆದರೆ 1 ಎಕರೆ 19 ಗುಂಟ ಜಾಗ ಬಿಡಬೇಕಾಗಿ ಬರುತ್ತೆ ಈ ತಾಯಿಗೆ. 1 ಎಕರೆ 19 ಗುಂಟ ಯಾವುದಕ್ಕೆ? ಆಲಮಟ್ಟಿ ಹಿನ್ನೀರು ವಿಚಾರ ಇದು. ಆಗೇನು ಮಾಡ್ತು, ಈ ಜಾಗ ಬಿಟ್ಬಿಡಿ, ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಆಗ ಈ ತಾಯಿ ಆಯ್ತು ಬಿಡಿ, ಸಮಾಜಕ್ಕೆ ಒಳ್ಳೆಯದಾಗತ್ತೆ, ನೀರು ಸಿಗತ್ತೆ ಎಲ್ರಿಗೂ ಅಂತ ಸಹಾಯ ಮಾಡ್ತಾರೆ. ಆದರೆ ಆ ಜಾಗಕ್ಕೆ ಬದಲಾಗಿ ಒಂದು ಪರಿಹಾರ ಕೊಡಬೇಕಲ್ಲ, ಒಂದು 36 ಲಕ್ಷ ಏನೋ ಬರಬೇಕಾಗಿತ್ತು ಅವರಿಗೆ. 30 ವರ್ಷದಿಂದ ಬಂದಿಲ್ಲ ಸರ್. ಆ 30 ಲಕ್ಷ ಏನಾದರೂ 30 ವರ್ಷದ ಹಿಂದೆ ಅವರೇನಾದರೂ ಬ್ಯಾಂಕ್ ಡೆಪಾಸಿಟ್ ಹಾಕಿದ್ರು ಕೂಡ, ನನ್ನ ಪ್ರಕಾರ ಬ್ಯಾಂಕ್ ಡೆಪಾಸಿಟ್ ಹಾಕಿದ್ರು ಕೂಡ 30 ಲಕ್ಷವನ್ನು 10 ಲಕ್ಷಕ್ಕೆ ಡಬಲ್ ಆಗುತ್ತೆ. 30 ಲಕ್ಷ ಇದ್ದದ್ದು 60 ಲಕ್ಷ ಆಗ್ತಾ ಇತ್ತು. 60 ಲಕ್ಷ ಇದ್ದದ್ದು 20ನೇ ವರ್ಷಕ್ಕಾದಾಗ 1,20,00,000 ಆಗ್ತಾ ಇತ್ತು. 1,20,00,000 ಇದ್ದದ್ದು 30 ವರ್ಷ ಆದಾಗ 2-2.5 ಕೋಟಿ ಆಗ್ತಾ ಇತ್ತು. ಯಾವುದೋ ರಾಜಕಾರಣಿ ಮಕ್ಕಳದಾಗಿದ್ದರೆ, ರಾಜಕಾರಣಿದಾಗಿದ್ದರೆ ಎಷ್ಟೆಲ್ಲ ನಡೀತಿತ್ತು. ಯಾಕೆ ಇದನ್ನು ಭಾಳ ಸೀರಿಯಸ್ ಆಗಿ ತಗೋತಾ ಇದ್ದೀವಿ? ಆ ತಾಯಿಯ ಕಣ್ಣೀರು ನಮಗೆ ನೋಡೋಕ್ಕಾಗ್ತಾ ಇಲ್ಲ. ಆ ತಾಯಿಯ ಕಣ್ಣೀರು ಒರೆಸೋದಕ್ಕೆ ಸೂಪರ್ 3 ಬರ್ತಾ ಇದೆ. ಬನ್ನಿ ಈ ಸ್ಟೋರಿ ನೋಡಿ. ಒಟ್ಟ 38 ವರ್ಷ ಆಯ್ತು ನಾನು ರೊಕ್ಕ ಬಂದಿಲ್ಲ. ಇದಕ್ಕ ಅಡ್ಡಾಡಕತ್ತೀರಿ 3 ಜನ್ಮ ಅದವ್ರಿ. ಈಗ ನಂದು ಕಡಿ ಐತ್ರಿ. ಇದು ಬರೋ ತನ ನಂದಿದೆ ನನಗದಿಗ್ರಿ. 1 ಲಕ್ಷ ರೂಪಾಯಿ ಮ್ಯಾಗ ಹೋಗಿತ್ತೆ ಅಡ್ಡಾಡಕತ್ತಿ. ದುಡ್ದು ಅಥವಾ ಕೊಡುದು ಅಥವಾ ಮಕ್ಳು ಕೂಳ ಹಾಕಂಗಿಲ್ಲ. ಹೆಣ್ಣು ಮಗಳಂತ ಬಿದ್ದೀನಿ. ಅವ ತಮ್ಮನ ಸರಿಯಾಗಿ ನಿನ್ನ ಮನೆ ಇಲ್ಲ, ನಿನ್ನ ಮಕ್ಳು ಇಲ್ಲ ಅಂತ ಅವರು ಬೆವ್ತಾರ. ಮನ ಎದಿ ಇನ್ನೇನು ಈ ಸತ್ತು ತೊಗೊಂಡು ಕಡಿ ಪಾಯಿಂಟ್ ಐತಿ, ಈ ಸತ್ತು ತೊಗೊಂಡು ಹೋಗೋದು. ಹೌದು, ಈ ರೀತಿ ಕಣ್ಣೀರು ಸುರಿಸ್ತಾ ಇರೋ ಈ ವೃದ್ಧೆಯ ಹೆಸರು ಯಮನವ್ವ ತೋಳಮಟ್ಟಿ. ಕಣ್ಣೀರು ಹಾಕಿ ನನಗೆ ಸಹಾಯ ಮಾಡಿಯಪ್ಪ ಅಂತ ರಿಪಬ್ಲಿಕ್ ಕನ್ನಡ ಮುಂದೆ ತಮ್ಮ ಅಳಲನ್ನ ತೋಡಿದ್ದಾರೆ. ಅದು ಇದ್ದಾಗ ಒಂದೇ ರೊಟ್ಟಿ ತಗೊಂಡು ಅದನ್ನ ಏನಂತಾನೋ ಏನಿಲ್ಲ, ಹೇತಿತ್ತಿ ಕುತ್ಕೊಂಡ ಬ್ಯಾನೇನೈತಿ. ಅದಕ್ರಿ ಎಷ್ಟು ಕಟ್ಟು ಬಂದ ನನಗೆ ಜನ್ಮಕ್ಕೆ ಎಷ್ಟೈತಿ ನೋಡು. ಒಟ್ಟ
ಏನಂತ ಹೇಳ್ತಾರ್ರಿ ಇನ್ನು 15 ದಿವ್ಸ ಬರ್ತಾವ 2 ದಿವ್ಸ ಬರ್ತಾವ ಇಂಥ 8 ದಿನ ಎಷ್ಟು ಆದ್ರೂ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಎಸ್ಆರ್ ಕೊಪ್ಪ ಗ್ರಾಮದ ನಿವಾಸಿ 30 ವರ್ಷದ ಹಿಂದೆ ಅಂದ್ರೆ 1995ರಲ್ಲಿ ಆಲಮಟ್ಟಿ ಜಲಾಶಯ ನಿರ್ಮಾಣ ಶುರುವಾಗಿದೆ. ಆಗ ಯಮನವ್ವ ಅವರ ಒಂದು ಹಿನ್ನೀರಿನ 19 ಗುಂಟೆ ಜಾಗ ನೀರಿನಲ್ಲಿ ಮುಳುಗಡೆ ಆಗಿ ಹೋಗಿತ್ತು. ಆಗ ವೃದ್ಧೆ ಯಮನವ್ವ ತೋಳಮಟ್ಟಿಗೆ ಸರ್ಕಾರದಿಂದ ಪರಿಹಾರ ಕೊಡುವ ಭರವಸೆ ನೀಡಿದ್ರು. ಮುಂದೇನು ಇಲ್ಲೇ ಗದಿಗ್ರಿ ಸಾವ್ರು ಇದೊಂದು ಹೆಸರಾಗ್ರಿ ನಾ ಎಲ್ಲಿ ಹೋಗಂಗಿಲ್ಲ 15ಕ್ಕೂ ಬರಲಿ ತಿಂಗಳಿಗೆ ಬರಲಿ ಅದೇನಾಗತ್ತೆ ನಾ ಎಲ್ಲಿ ಹೋಗಂಗಿಲ್ಲ. ಸರ್ವೆ ನಂಬರ್ 10/4ರಲ್ಲಿ ಇರುವ ಭೂಮಿ ಯಮನವ್ವನದ್ದು. 1995ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆಗತ್ತೆ. ಆದರೆ ಯಮನವ್ವ ಭೂಮಿಯನ್ನ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿದ್ದೇ 2022ರಲ್ಲಿ. ಆಲಮಟ್ಟಿ ಜಲಾಶಯ ನಿರ್ಮಾಣದಿಂದ ಭೂಮಿ ಕಳೆದುಕೊಂಡ ವೃದ್ಧೆಗೆ 35 ಲಕ್ಷ ಪರಿಹಾರ ಕೊಡಬೇಕಿತ್ತು. ಆದ್ರೆ ಇಲ್ಲಿ ತನಕ ಕೊಟ್ಟಿಲ್ಲ. 6 ಕನ್ನಡದವ್ರು ಮಾಡಿಕೊಟ್ಟೆ ನಾನು ಬಂದಿಂದ ಆಚೆ ಇಟ್ಕೊಂಡು ಅವರು ಏನು ಮಾಡ್ತಾರ ಗೊತ್ತಿಲ್ಲ ಕೈಗೆ ರೊಕ್ಕ ಬರ್ತಾರೆ ನೆಚ್ಚಿಗಿಲ್ರಿ. ಯಮನವ್ವ ಪರಿಹಾರಕ್ಕಾಗಿ ನಿತ್ಯ ಕೃಷ್ಣಾ ಮೇಲ್ದಂಡೆ ವಿಶೇಷ ಭೂಸ್ವಾಧೀನ ಕಚೇರಿ ಬೀಳಗಿಗೆ ಅಲೆದಾಟವನ್ನ ನಡೆಸ್ತಲೇ ಇದ್ದಾರೆ. ಅಧಿಕಾರಿಗಳು ಬರೀ ನಾಳೆ ಬಾ ಇನ್ನು 10 ದಿನದಲ್ಲಿ ಸರಿ ಅಂತ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರಂತೆ. ಸೂಪರ್ 3 ವೃದ್ಧೆ ಯಮನವ್ವನ ಪರವಾಗಿ ನಿಲ್ಲಲಿದೆ. ಇವರಿಗೆ ಯಾರೂ ಇಲ್ಲ ಅನ್ಕೊಂಬೇಡಿ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ. ಸೂಪರ್ 3 ಸಾಥ್ ಕೊಡಲಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ ಇದೆಂಥ ಮಹಾ ಅಪರಾಧ ಅಲ್ವಾ ಇದು. ನಿಜವಾಗ್ಲೂ ಇವರಿಗೆ ಆ ಟೈಮಲ್ಲಿ ಎಷ್ಟು ಸಿಗಬೇಕು ಗೊತ್ತಿಲ್ಲ ನನಗೆ. ನೋಡಿ ಆಲಮಟ್ಟಿ ಜಲಾಶಯ ನಿರ್ಮಾಣ 35 ಲಕ್ಷ ಪರಿಹಾರ ಆವಾಗ ಕೊಡಬೇಕಿತ್ತು ಅಂತಂದರೆ ವೀಕ್ಷಕರೇ, ನೀವು ಬ್ಯಾಂಕಲ್ಲಿ 30 ಲಕ್ಷ 35 ಲಕ್ಷ ಅವ್ರು ಇಟ್ಟಿದ್ದಿದ್ರೆ, ಯಾವಾಗ 1995ಲ್ಲಿ ಇಟ್ಟಿದ್ದಿದ್ರೆ 10 ವರ್ಷ ಕಳೆದ ನಂತರ ಅದು ಡಬಲ್ ಆಗಬೇಕು ಅಲ್ವಾ? 10 ವರ್ಷದಲ್ಲಿ ಡಬಲ್ ಆಗುತ್ತೆ. ಓನ್ಲಿ ಬ್ಯಾಂಕ್ ನಾನು ಹೇಳ್ತಿರೋದು. ಬ್ಯಾಂಕಲ್ಲಿ ನೀವು ಬೇರೆ ಯಾವುದರಲ್ಲಾದ್ರೂ ಹಾಕಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಮ್ಯೂಚುವಲ್ ಫಂಡಲ್ಲೆಲ್ಲ ಹಾಕಿದರೆ ಅದು ಎಲ್ಲಿಗೋ ಹೋಗ್ಬಿಡ್ತಿತ್ತು. 35 ಲಕ್ಷ ಎಷ್ಟಾಗಬೇಕು? 10 ವರ್ಷ ಆದಾಗ 70 ಲಕ್ಷ ಆಗುತ್ತೆ. 20 ವರ್ಷ ಆದಾಗ 1,40,00,000 ಆಗುತ್ತೆ. 30 ವರ್ಷ ಆದಾಗ 2,80,00,000 ಆಗುತ್ತೆ. ಅದು ಕೊಡ್ತೀರಾ ನೀವು? ನಿಜವಾಗಲೂ ಇದನ್ನು ಯಾರಾದ್ರು ಈಗ ದುಡ್ಡು ಸಿಗಲಿ ಅವರಿಗೆ, ದುಡ್ಡು ಸಿಕ್ಕಿದ ನಂತರ ಇದನ್ನು ಕನ್ಸ್ಯೂಮರ್ ಕೋರ್ಟ್ಗೆ ಹಾಕೋಕ್ಕಾಗತ್ತೋ ಗೊತ್ತಿಲ್ಲ ನನಗೆ. ಯಾರಾದರೂ ಅಂಥ ಲಾಯರ್ಗಳಿದ್ರೆ ಹಾಕಬೇಕು. ಸರ್ಕಾರದಿಂದ ಕೊಡಿಸ್ಬೇಕು ಅವರಿಗೆ 2-3 ಕೋಟಿ ರೂಪಾಯಿ ದುಡ್ಡು. ಉಳಿದವ್ರಿಗೆಲ್ಲ ಕಾಂಜಿ ಪಿಂಜಿ ಯಾವುದಕ್ಕೆಲ್ಲ ಗೊತ್ತಿದ್ದ ಶ್ರೀಮಂತರಿಗೆ ಮತ್ತೊಬ್ಬರಿಗೆಲ್ಲ ಎಷ್ಟೆಲ್ಲ ಕೊಡಿಸ್ಬಿಡುತ್ತೆ ನ್ಯಾಯಾಲಯ. ನಾನು ಕೇಳೋದ್ರಲ್ಲಿ ತಪ್ಪಿದೆಯಾ ಸರ್? 30 ವರ್ಷದಿಂದ ಅವರಿಗೆ ಸಿಕ್ಕಿಲ್ಲ ಅಂತಂದರೆ, ಅಂದರೆ ಸರ್ವೆ ನಂಬರ್ 10/4ರಲ್ಲಿ ಭೂಮಿ ಯಮನವ್ವ ಅವರದ್ದು. 1995ಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆಗುತ್ತೆ ನೋಡಿ. ಆದರೆ ಇವರ ಭೂಮಿಯನ್ನು ಯೋಜನೆ ವ್ಯಾಪ್ತಿಗೆ ಒಳಪಡಿಸಿದ್ದು 2022ರಲ್ಲಿ. ಆ ಕಡೆ ಜಾಗ ಇಲ್ಲ, ಈ ಕಡೆ ದುಡ್ಡು ಇಲ್ಲ. ಎಂಥ